ಹಾಯ್ ಸರ್. ಹಾಯ್ ಅನಂತ್. ಬನ್ನಿ ಬನ್ನಿ. ನಮಸ್ತೆ. ನಮಸ್ಕಾರ ಸರ್. ಬನ್ನಿ ಒಳಗೆ ಬನ್ನಿ. ಬನ್ನಿ ಸರ್, ಪೂಜೆ ಈಗಷ್ಟೇ ಶುರು ಆಗ್ತಿದೆ, ನೀವೇ ಸ್ವಲ್ಪ ಲೇಟ್. ಇನ್ವೈಟ್ ಮಾಡಿದಿದ್ರೆ ಸ್ವಲ್ಪ ಬೇಗ ಬರ್ಬೋದಾಗಿತ್ತು. ಸಂಸಿ ಸರ್, ಇನ್ನೂ ಪೂಜೆ ಆಗಿಲ್ಲ, ಬನ್ನಿ ಒಳಿಕೆ. ಏನು ಸುಬ್ಲಕ್ಷ್ಮಿ ಅವರೇ, ನಾನು ನಿಮಗೆ ಅಷ್ಟೊಂದು ಬೇಡಬಾದ್ನ? ಹಂಗೇನಿಲ್ಲ ಸರ್, ಅದು ನಾನು. ಪರವಾಗಿಲ್ಲ ಬಿಡಿ, ನಿಮ್ಮ ಸಿಟ್ಟಲ್ಲೂ ಒಂದು ಅರ್ಥ ಇದೆ. ವಿಷಯ ಗೊತ್ತಾಯ್ತು, ಬರ್ದೇ ಇರೋಕ್ಕಾಗಲಿಲ್ಲ. ನಿಮಗೆ ಸಾರಿ ಕೇಳಿದಾಗೂ ಆಗುತ್ತೆ, ಹಾಗೆ ವಿಶ್ ಮಾಡಿದಾಗೂ ಆಗುತ್ತೆ ಅಂತ ಹೇಳಿ ಬಂದೆ. ಸರ್, ನಾನು ನಿಮ್ಮ ತಾವು ಕ್ಷಮೆ ಕೇಳಬೇಕು ಸರ್. ನನಗೆ ಉಪಕಾರ ಮಾಡಿದವ್ರ ಮೇಲೆ ನಾನು ಕೋಪ ಮಾಡ್ಕೋಬಾರ್ದಿತ್ತು. ನಾನು ಸ್ವಾಭಿಮಾನ ಇರೋರು ಯಾರೇ ಆದರೂ ನಿಮ್ಮ ಜಾಗದಲ್ಲಿ ಹೀಗೆ ನಡ್ಕೋತಾ ಇದ್ರು. ನಿಮ್ಮಪ್ಪ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮ್ಮನೆ ಪೂಜೆ ಮಾಡಿಬಿಟ್ಟು ಬೇರೆ ಏನೋ ಕೆಲಸ ಇರಲ್ವಾ ಇವ್ರಿಗೆ? ಇಡಿಯಟ್. ಒಂದು ನಿಮಿಷ. ಬೇಬಿ 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 ಪ್ಲೀಸ್ ಕಟ್ ಮಾಡಬೇಡ. ಹಲೋ. ಏನು ಹಲೋ? ಎಲ್ಲಿದ್ದೀಯೋ ಕತ್ತೆ ಬಡವಾ? ಎಷ್ಟು ಫೋನ್ ಮಾಡೋದು ನಿನಗೆ? ಇಲ್ಲಿ ಪೂಜೆ ನಡೀತಾ ಇದೆ, ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ನಡೆಸಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಅದು ಅಪ್ಪ ಆಫೀಸಲ್ಲಿ ಕೆಲಸ ಆಯ್ತಲ್ವಾ, ಅದಕ್ಕೆ. ಕೆಲಸ ದಿನ ಇರುತ್ತೆ, ಪೂಜೆ ದಿವಸ ಮಾಡುತ್ತೇನ? ಅಯೋಗ್ಯ ಅಂತಂದು. ಅದೇನೇ ಕೆಲಸ ಇರಲಿ, ನಿಂತ ಕಾಲಲ್ಲಿ ಹೊರಟು ಬರ್ತಾ ಇರಬೇಕು. ನೋಡ, ಇನ್ನು ಅರ್ಧ ಗಂಟೆ ಒಳಗೆ ನೀನು ಬರದೇ ಇದ್ರೆ ನಿನ್ನ ನಡ ರಸ್ತೆನಲ್ಲಿ ಬಿಸಾಕ್ಬಿಡ್ತೇನೆ. ಅಯೋಗ್ಯ. ಇಲ್ಲಪ್ಪ, ಬಂದೆ, ಹಾ ಹೊರಡ್ತಾ ಇದ್ದೀನಿ. ಹಾ, ಬೇಗ ಬಾ.